ನಮಸ್ಕಾರ ಸ್ನೇಹಿತರೆ. ರಾಮರಾಜ್ಯ ಸ್ಥಾಪನೆಯಾದ ಮೊದಲ ದಿನವೇ ಅಯೋಧ್ಯೆಯಲ್ಲಿ ಭಕ್ತರ ಸುನಾಮಿ. 1528ರಿಂದ ಅದುಮಿಟ್ಟುಕೊಂಡಿದ್ದ ರಾಮದರ್ಶನವನ್ನು ಅಯೋಧ್ಯೆಯಲ್ಲೇ ಮಾಡಬೇಕು ಅಂತ ಹಲವಾರು ತಲೆಮಾರಿನವರ ಕನಸು 22 ಜನವರಿಗೇನೋ ಈಡೇರಿದೆ. ಆದರೆ ಈಗ ದರ್ಶನ ಅಷ್ಟು ಸುಲಭನಾ? ಯಾಕಿಷ್ಟು ಅಡೆತಡೆಗಳು? ಇನ್ನೆಷ್ಟು ದಿನ ಭಕ್ತರು ಕಾಯಬೇಕು? ದರ್ಶನ ಸಾಧ್ಯವೇ ಇಲ್ಲವಾ ಅಥವಾ ಹೇಗೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ. ಅಯೋಧ್ಯೆಗೆ ಸಾಗರದಂತೆ ಹರಿದು ಬರುತ್ತಿರುವ ಭಕ್ತಗಣ. 3 ಲಕ್ಷದಷ್ಟು ಜನ ರಾಮನ ದರ್ಶನವನ್ನು ಈಗಾಗಲೇ ಮಾಡಿದ್ದಾರೆ. ಅಯೋಧ್ಯೆಯ ಭಕ್ತಿ ಪಥದಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು ಉದ್ದ ಸರತಿ ಸಾಲಲ್ಲಿ ಭಕ್ತರು ನಿಂತಿದ್ದಾರೆ. ಇದನ್ನು ನಿಭಾಯಿಸುವುದೇ ಜಿಲ್ಲಾಡಳಿತ ಮತ್ತು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಮುಂದಿನ 3 ತಿಂಗಳು ಫ್ಲೈಟ್ಸ್ ಬುಕಿಂಗ್ ಆಗಿದ್ದವಂತೆ. ಅಂದ್ರೆ ಯಾವ ಮಟ್ಟದಲ್ಲಿ ಒತ್ತಡ ಇರಬೇಕು ನೀವೇ ಯೋಚನೆ ಮಾಡಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತದ ಷೇರು ಮಾರುಕಟ್ಟೆ 4ನೇ ದೊಡ್ಡ ಷೇರು ಮಾರುಕಟ್ಟೆಯಾಗಿದೆ. ಈ ಹಿಂದೆ ಹಾಂಕಾಂಗ್ 4ನೇ ಸ್ಥಾನದಲ್ಲಿ. ಈಗ ಭಾರತದ ಷೇರು ಮಾರುಕಟ್ಟೆಯ ಮೌಲ್ಯ $4.33 ಟ್ರಿಲಿಯನ್ ಆಗಿದೆ. ಹಾಂಕಾಂಗ್ನದ್ದು $4.29 ಟ್ರಿಲಿಯನ್. ಈ ಇತಿಹಾಸ ಸೃಷ್ಟಿಯಾಗಿರೋದು ಸಹ ರಾಮ ಮಂದಿರ ಉದ್ಘಾಟನೆ ಆದ ಮರುದಿನವೇ. ರಾಮ ಮಂದಿರ ಅಯೋಧ್ಯೆಯ ಚಿತ್ರಣವನ್ನೇ ಬದಲಾಯಿಸಿದೆ. ಇಲ್ಲಿನ ಭೂಮಿಯ ಮೌಲ್ಯ 4 ವರ್ಷದಲ್ಲಿ 10 ಪಟ್ಟು ಹೆಚ್ಚಾಗಿದೆ. 10 ವರ್ಷದಲ್ಲಿ 8,500 ಕೋಟಿಯಷ್ಟು ಹೂಡಿಕೆಯಾಗಿದೆ ಈ ಅಯೋಧ್ಯ ನಗರಿಯಲ್ಲಿ. ಇದೇ ಅಲ್ವಾ ರಾಮರಾಜ್ಯ ಅಂದ್ರೆ. 2024ರಲ್ಲಿ ಅಯೋಧ್ಯೆಗೆ 4 ಲಕ್ಷ ಜನ ಬರಲಿದ್ದಾರೆ. ಇದರಿಂದ ಸುಮಾರು 25,000 ಕೋಟಿಯಷ್ಟು ಸರ್ಕಾರಕ್ಕೆ ತೆರಿಗೆಯಿಂದ ಆದಾಯ ಬರಲಿದೆ. ಮುಂದೆ ಮಂದಿರ ಯಾಕೆ ಕಟ್ತೀರಾ? ಹಾಸ್ಪಿಟಲ್ ಕಟ್ಟಿ, ಮಂದಿರ ಯಾಕೆ ಕಟ್ತೀರಾ? ಸ್ಕೂಲ್ ಕಟ್ಟಿ ಅನ್ನೋರೆಲ್ಲ ಎಲ್ಲಿದ್ದೀರಪ್ಪ? ನಿಮ್ಮ ಮನೆಗಳಲ್ಲಿ ರಾಮ ಇರಬಹುದು, ಆದರೆ ರಾಮನನ್ನು ಅಯೋಧ್ಯೆಯಲ್ಲೇ ನೋಡಿದಾಗ ಸಿಗೋ ಅನುಭೂತಿ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ವಾರ್ಷಿಕ 5 ಕೋಟಿ ಜನ ಇಲ್ಲಿಗೆ ಬರೋರಿದ್ದಾರೆ. ಹೋಟೆಲ್ ಬಾಡಿಗೆ, ಸಾರಿಗೆ, ವಸತಿ, ವ್ಯಾಪಾರಿಗಳಿಗೆಲ್ಲ ಜೀವನೋಪಾಯ ಸಿಗುತ್ತದೆ. ಅಯೋಧ್ಯೆಯಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರವಾಸ ತಾಣ ಅಯೋಧ್ಯೆಯಾಗುವುದರಲ್ಲಿ ಯಾವುದೇ ಸಂಶಯ ಉಳಿದಿಲ್ಲ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೂ ಸಹ ಲಕ್ಷಾಂತರ ಭಕ್ತರು ಬರ್ತಾರೆ. ಆದರೆ ಅಲ್ಲಿ ಆಲ್ರೆಡಿ ವ್ಯವಸ್ಥೆ ಎಲ್ಲದಕ್ಕೂ ಇದೆ. ಆದರೆ ಅಯೋಧ್ಯೆಯಲ್ಲಿ ಇವೆಲ್ಲ ಇನ್ನು ಆರಂಭ ಅಷ್ಟೇ. ವ್ಯವಸ್ಥೆಗಳನ್ನು ಇನ್ನಷ್ಟೇ ಮಾಡಬೇಕಾಗಿದೆ. ಬಾಲರಾಮನಿಗೆ ನಿತ್ಯ 6 ಆರತಿಗಳನ್ನು ಮಾಡ್ತಾರಂತೆ. ಬೆಳಗ್ಗೆ 4:30ರಿಂದ ಸಂಜೆ 6:30ರವರೆಗೆ ಸುಪ್ರಭಾತ ಆರತಿಯಿಂದ ಶುರುವಾಗಿ ಶೃಂಗಾರ, ರಾಜಭೋಗ, ನಿದ್ರೆಯಿಂದೆಬ್ಬಿಸುವ ಸಂಜೆ ಆರತಿ ಮತ್ತು ರಾತ್ರಿ 8:30ಕ್ಕೆ ಶಯನ ಆರತಿ ಮಾಡಲಾಗುತ್ತೆ. ಆರತಿ ನೋಡೋದಕ್ಕೆ ಉಚಿತ ಪಾಸ್ ವ್ಯವಸ್ಥೆಗಳನ್ನು ಸಹ ಅಯೋಧ್ಯೆಯಲ್ಲಿ ಸರ್ಕಾರ ಮಾಡಿದೆ. ದರ್ಶನಕ್ಕೆ ವ್ಯವಸ್ಥೆ ಸರಿಯಾಗಿದೆಯೋ ಇಲ್ಲವೋ ಅನ್ನೋದನ್ನು ಯೋಗಿ ಆದಿತ್ಯನಾಥ್ ಅವರು ವೈಮಾನಿಕ ಸಮೀಕ್ಷೆ ಮಾಡಿ ನೋಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದ.